ಸ್ಪೀಡಾಗಿ ಹೋಗ್ತಾ ಇದ್ದಂತಹ ಕಾರ್ ದಿಢೀರ್ ಅಂತ ಸ್ಟಾಪ್ ಆಗಿದೆ. ಏಕಾಏಕಿ ಕಾರ್ನಿಂದ ಇಳಿದಂತಹ ಡ್ರೈವರ್ ಪೊಲೀಸರ ಬಳಿ ಓಡೋಕ್ ಶುರು ಮಾಡ್ತಾನೆ. ಈ ವೇಳೆ ಅದೇ ಕಾರ್ನಿಂದ ಒಂದು ಸೂಟ್ಕೇಸ್ ಹಿಡಿದಂತಹ ವ್ಯಕ್ತಿ ಆತನ ಜೊತೆ ಇನ್ನೊಬ್ಬ ಕಾರ್ನಿಂದ ಇಳಿತಾರೆ. 4-5 ಟ್ರಾಫಿಕ್ ಪೊಲೀಸರು, ಬ್ಯುಸಿಯೆಸ್ಟ್ ಜಂಕ್ಷನ್, 3 ವ್ಯಕ್ತಿಗಳು. ಅಸಲಿಗಲ್ಲಾಗಿದ್ದೇನು ಈ ರಿಪೋರ್ಟ್ ನೋಡಿ. ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂದೆ, ನಾನು ಹಾಕೊಳ್ಳಲ್ಲ ಅಂದ್ರು. ಹೈದರಾಬಾದಲ್ಲಿ ಏನಿಲ್ಲ ಅಂದ್ರೆ ಇದು ಕರ್ನಾಟಕ ಹಾಕೊಳ್ಳಿ ಅಂದ್ರೆ ಆಮೇಲೆ ಕರ್ನಾಟಕ ಪೊಲೀಸ್ ಅಂತಾನೆ. ಈಗ ಏನಾರು ಹೆಚ್ಚು ಕಮ್ಮಿ ಆಯ್ತು ತಿರ್ಗಾ ಡ್ರೈವರ್ದೇ ಪ್ರಾಬ್ಲಮ್ ಅಂದ್ಬಿಟ್ಟು ಊಬರಲ್ಲಿ ಮೇಲೆ ಹಾಕೊಳ್ಳೋದು ಇವರು. ಗೊತ್ತಾಯ್ತಲ್ವಾ, ಇದು ಮತ್ತೆ ರಿಪೀಟ್ ಕೇಸ್. ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಿಂದಿ ಭಾಷಿಗರ ಹಾವಳಿ. ಕ್ಯಾಬ್ ಡ್ರೈವರ್ ಸೀಟ್ ಬೆಲ್ಟ್ ಹಾಕಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದಷ್ಟೇ ಇದೇ ಕಾರಣ ಹಿಡ್ಕೊಂಡು ನಾರ್ತಿ ಕಿರಿಕ್ ತೆಗೆದಿದ್ದಾನೆ. ಚಾಲಕನಿಗೆ ಹಿಂದಿಯಲ್ಲಿ ಅವಾಚ್ಯ ಪದ ಬಳಸಿ ನಿಂದಿಸಿದ್ದಷ್ಟೇ ಅಲ್ಲ, ಟ್ರಾಫಿಕ್ ಪೊಲೀಸರಿಗೂ ನಿಂದಿಸಿರುವ ಆರೋಪ ಕೇಳಿ ಬಂದಿದೆ. ಸೀಟ್ ಬೆಲ್ಟ್ ವಿಚಾರಕ್ಕೆ ಪ್ಯಾಸೆಂಜರ್ ಹಾಗೂ ಕ್ಯಾಬ್ ಡ್ರೈವರ್ ಅಜಯ್ ನಡುವೆ ವಾಗ್ವಾದ ಶುರುವಾಗಿದೆ. ಈ ಜಗಳ ತಾರಕಕ್ಕೇರಿದ್ದು ಸ್ಟೀಲ್ ಬ್ರಿಡ್ಜ್ ಸಮೀಪದ ನಂಜಪ್ಪ ವೃತ್ತದಲ್ಲಿ ಡ್ರೈವರ್ ಏಕಾಏಕಿ ಕಾರು ನಿಲ್ಲಿಸಿ ಅಲ್ಲಿಯೇ ಇದ್ದ ಟ್ರಾಫಿಕ್ ಪೊಲೀಸರಿಗೆ ಈ ಬಗ್ಗೆ ದೂರು ನೀಡಿದ್ದಾರೆ. ಹಿಂದಿಯಲ್ಲಿ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾಗಿಯೂ ಅಜಯ್ ಆರೋಪಿಸಿದ್ದಾರೆ. ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂದೆ, ನಾನು ಹಾಕೊಳ್ಳಲ್ಲ ಅಂದರು. ಏನಕ್ಕೆ ಹಾಕೊಳ್ಳಲ್ಲ ಅಂದಿದ್ದಕ್ಕೆ ನನ್ನ ಗಾಡಿ ಪ್ರಾಬ್ಲಮ್ ಇದೆ, ಸೊ ಹೋಗಿ ಹ್ಯಾಂಡಲಿಂಗ್ ಹಿಡ್ಕೊಳ್ಳಿ ಬೆಲ್ಟು, ಕ್ಯಾಮ್ರಾ ಇದೆ ಸ್ಕ್ಯಾಚ್ ಆಗುತ್ತೆ, ನನ್ನ ಗಾಡಿ ಫೈನ್ ಬೀಳುತ್ತೆ ಅಂದೆ. ಹಂಗೆ ಅಂದಾದ್ಮೇಲೆ ಹೈದರಾಬಾದಲ್ಲಿ ಏನೂ ಇಲ್ಲ ಅಂದರು. ಹೈದರಾಬಾದಲ್ಲಿ ಏನೂ ಇಲ್ಲ ಅಂದರೆ ಇದು ಕರ್ನಾಟಕ ಹಾಕೊಳ್ಳಿ ಅಂದರೆ ಆಮೇಲೆ ಕರ್ನಾಟಕ ಪೊಲೀಸ್ ಅಂತಾನೆ ಅವನು. ಪೊಲೀಸ್ ಹೇಳಿ ಅದಕ್ಕೆ ಗಾಡಿ ಸ್ಟಾಪ್ ಮಾಡಿರೋದು. ನಾನು ಇಲ್ಲಿ ಗಾಡಿ ಸ್ಟಾಪ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಇದು ಮಾಡ್ಕೊ ಬಂದಾದ್ಮೇಲೆ ಈಗ ಉಲ್ಟಾ ಹೊಡಿತಿದ್ದಾರೆ ಅವರು. ಈಗ ಏನಾರು ಹೆಚ್ಚು ಕಮ್ಮಿ ಆಯಿತು ತಿರ್ಗಾ ಡ್ರೈವರ್ದೇ ಪ್ರಾಬ್ಲಮ್ ಅಂದ್ಬಿಟ್ಟು ಊಬರಲ್ಲಿ ಮೇಲೆ ಹಾಕೊಳ್ಳೋದು ಇವರು. ಕರೆಕ್ಟಾಗಿ ಮಾತಾಡಬೇಕು, ಏನು ಮೇಡಮ್ ಮಾತಾಡ್ತಾ. ಆದರೆ ಚಾಲಕ ಅಜಯ್ ಮಾಡಿರುವ ಈ ಎಲ್ಲ ಆರೋಪಗಳನ್ನ ಕಾರಿನಲ್ಲಿದ್ದ ಪ್ಯಾಸೆಂಜರ್ಸ್ ತಳ್ಳಿ ಹಾಕಿದ್ದು, ಚಾಲಕನಿಗಾಗ್ಲಿ ಕರ್ನಾಟಕ ಪೊಲೀಸರಿಗಾಗ್ಲಿ ಹೀಗೆ ಅವಾಚ್ಯ ಶಬ್ದ ಬಳಸಿಲ್ಲ, ಕ್ಯಾಮರಾಗೆ ಹೇಳಿದ್ದು ಎಂದಿದ್ದಾರೆ. मैं बोला भाई मैं नहीं लगा सकता, मेरे को चेस्ट में प्रॉब्लम है, मैं हैदराबाद भी नहीं लगाता हूँ. तो ये बोला नहीं लगा भाई, तो बस इतना बोला इसको मैंने. वो फाइन के लिए बोले तो हम फाइन के लिए भी एग्री करें. भाई उसको वुंड है तो 500 रुपीज़ फाइन भी दे देंगे हम, वो भी बोले. दैट्स इट. कैमरा वो बोले कि कैमरा डिटेक्ट करता. भाई कैमरा कुछ भी डिटेक्ट कर सकता. ब्लैक टी शर्ट पे ब्लैक हमारा सीट बेल्ट आता, उसे भी डिटेक्ट नहीं कर पाता वो. ಸದ್ಯ ಮಿಡಲ್ ರೋಡ್ನಲ್ಲಿ ಕ್ರಿಯೇಟ್ ಆದ ಈ ಹೈಡ್ರಾಮಕ್ಕೆ ಅಲ್ಲಿಯೇ ಇದ್ದ ಟ್ರಾಫಿಕ್ ಪೊಲೀಸರು ಸದ್ಗತಿ ನೀಡಿದ್ದು, ಮುಂದೆ ಹೀಗಾಗಬಾರದು ಅಂತ ಬುದ್ಧಿ ಹೇಳಿ ಇಬ್ಬರನ್ನು ಕಳುಹಿಸಿದ್ದಾರೆ. ಅದೇನೇ ಹೇಳಿ, ಇತ್ತೀಚೆಗೆ ಪರಭಾಷಿಕರು ಹಾಗೂ ಕನ್ನಡಿಗರ ನಡುವೆ ವಾಕ್ಸಮರ ಹೆಚ್ಚಾಗ್ತಾ ಇದ್ದು, ಇದಕ್ಕೊಂದು ಪೂರ್ಣ ವಿರಾಮ ಬೀಳಲೇಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.